ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮಗಳು ಮನಸ್ಸಿನಾಗ ಏನೈತೆ ಅಂತ ನಾನಿವತ್ತು ತಿಳ್ಕೋಬೇಕು. ಅವ್ವ ರಶ್ಮಿ, ನಾನೇನೋ ಕೇಳಬೇಕಿತ್ತು, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಸಂಬಳದ ವಿಷಯ ಅಲ್ಲ ಏನಾರು ಇದ್ರೆ ನಿನ್ನ ಮಾವನ ಹತ್ರನೇ ಮಾತಾಡು ಶಾಂತಮ್ಮ. ದುಡ್ಡಿನ ವ್ಯವಹಾರ ಎಲ್ಲ ನಾನು ಮಾತಾಡೋದು ಸರಿ ಹೋಗೋದಿಲ್ಲ, ಆಯ್ತಾ? ಅಲ್ಲ ಕಣವ, ಸಂಬಳದ ವಿಚಾರ ಅಲ್ಲ, ಇದು ನಿನ್ನ ಸಂಸಾರದ ವಿಷಯ. ನಾನು ಮೂರನೇವಳು ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಳೋದೆ ಹೋದ್ರೆ ನಾನೊಂದು ಮಾತು ಕೇಳ್ತೀನಿ. ಅಯ್ಯೋ, ಇದೇ ಮನೇಲಿ ಇದೆಯಾ, ನಮ್ಮ ಜೊತೆನೇ ಇರ್ತೀಯ, ಮೂರನೇವಳು ಹೆಂಗಾಗ್ತೀಯ ನೀನು? ಏನೇ ಇದ್ರು ಕೇಳು ಶಾಂತಮ್ಮ. ಅದು ನಿನ್ನ ಗಂಡ ಯಾರ್ದೋ ಹೆಸರು ಹೇಳಿದ್ನಂತಲ್ಲವ, ಯಾರವ ಅದು ಪಿಂಕಿ ಅಂದರೆ? ನಿನಗೆ ಆ ಹುಡುಗಿ ಪರಿಚಯ ಏನಾರು ಐತೇನವ? ಹೌದು, ನಂಗೆ ಪರಿಚಯ ಇದ್ದಾಳೆ. ಪಿಂಕಿನೂ ನಮ್ಮ ಯಜಮಾನ್ರು ಒಂದೇ ಜಿಮ್ಮಿಗೆ ಹೋಗೋದು, ಅವರು ಬರೀ ಫ್ರೆಂಡ್ಸ್ ಮಾತ್ರ. ನೀನು ಏನೇನೋ ತಪ್ಪು ತಿಳ್ಕೊಬೇಡ ಶಾಂತಮ್ಮ. ನನ್ನ ಗಂಡ ದೇವ್ರಂತ ಮನುಷ್ಯ. ಅವನ ಮನಸ್ಸಲ್ಲಿ ಯಾವುದೇ ಥರದ ಕೆಟ್ಟ ಬುದ್ಧಿ ಎಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನನ್ನ ತುಂಬ ಇಷ್ಟಪಡ್ತಾರೆ. ಮತ್ತೆ ನೀನು ಏನೇನೋ ತಪ್ಪೆಲ್ಲ ತಿಳ್ಕೊಬೇಡ. ಹೆಣ್ಣು ಅಂದರೆ ನಿನ್ನಂಗಿರ್ಬೇಕು. ಎಲ್ಲ ಸತ್ಯ ಗೊತ್ತಿದ್ರೂ ಇನ್ನೊಬ್ರ ಮುಂದೆ ಗಂಡನ ಬಿಟ್ಕೊಡ್ತಾ ಇಲ್ಲ ನೀನು. ಈ ನಿನ್ನ ಬುದ್ಧಿನೇ ನಿನ್ನ ಸಂಸಾರನ ಉಳಿಸ್ತದ ಕಣವ. ಆದರೂ ನಿನ್ನಿಂದ ನಾನು ಬಾಯಿ ಬಿಡಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ನೀನು ಯಾವ ವಿಷಯನೂ ಬಾಯಿ ಬಿಡೋಕ್ಕಿಲ್ಲ. ನೀನು ನಿನ್ನ ಬಾಯಾರೇ ಹೇಳಬೇಕು. ಹಂಗೆ ಮಾಡ್ತೇನೆ. ಗಂಡನ ಮೇಲೆ ಅದು ಎಷ್ಟೊಂದು ಪ್ರೀತಿಯವ ನಿನಗೆ. ಪಾಪ ನಿನ್ನ ಗಂಡನು ಎಂಥ ಒಳ್ಳೆ ಮನ್ಸ, ಅಂಥವ್ನು ಸಿಕ್ಕವ್ ನಿನಗೆ. ಆ ತಾಯಿಗೆ ಬೇಡ್ಕೊತೀನಿ, ಎಲ್ಲ ಹೆಣ್ಮಕ್ಳಿಗೂ ನಿನ್ನ ಗಂಡನಂತನೇ ಗಂಡ ಸಿಗಲಿ ಅಂತ. ಅಯ್ಯೋ ಬೇಡ ಬೇಡ ಶಾಂತಮ್ಮ. ಯಾಕವ ಹಿಂಗಂತ್ಯ? ಈಗ ತಾನೇ ನಿನ್ನ ಗಂಡನ್ನ ದೇವರು ಅಂತ ಹೇಳಿದ್ಯಾ. ಎಲ್ಲ ಹೆಣ್ಮಕ್ಳಿಗೂ ಅಂಥ ಗಂಡನೇ ಸಿಕ್ಕು ನಿನ್ನಂಗೆ ನೆಮ್ಮದಿಯಾಗಿರ್ಬೇಕಲ್ವಾ? ಹಾಂ, ನನ್ನ ಥರ ನೆಮ್ಮದಿನ? ಐ ಲವ್ ಯು. ಮತ್ತೆ ಪ್ರೀತಿಸಿ ನನ್ನ ಮದುವೆ ಮಾಡ್ಕೊತೀಯಾ? ನನ್ನ ಥರ ನೆಮ್ಮದಿ ಇನ್ನೊಂದು ಹೆಣ್ಣಿಗೂ ಸಿಗಬಾರ್ದು ಅಂತಲೇ ಬಯಸ್ತೀನಿ ನಾನು. ಅದ್ಯಾಕವ ಹಂಗಂತ್ಯ? ಬೇರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿಲ್ವಾ? ಆ ಥರ ಆಸೆ ಇರೋದಕ್ಕೆ ಬೇಡ ಅಂತ ಇರೋದು ಶಾಂತಮ್ಮ. ಅರ್ಥ ಆಗಲಿಲ್ಲ ಕಣವ. ನೋಡವ, ನಾನು ಈ ಮನೆ ಕೆಲಸದೊಳಗೆ ಇರ್ಬೋದು, ಆದರೆ ಇಲ್ಲಿ ಒಂದು ತುತ್ತು ಅನ್ನ ತಿಂದಿರೋ ನಿಯತ್ತು ನನಗೈತೆ. ಈ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಬಯಸೋಳು ನಾನು. ರಶ್ಮಿ, ನಿನ್ನ ಮನಸ್ಸಿನಾಗ ಏನಾದರೂ ಕೊರಗಿದ್ರೆ ನಂತವ ಹೇಳ್ಕೊಳವ, ನಾನಿವನೇ. ನನ್ನ ಗಂಡ ಖುಷಿಯಾಗಿದ್ದಾರೆ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ಈ ವಿಷಯ ನಮ್ಮ ಮಾವಂಗೆ ಏನಾರು ಗೊತ್ತಾಯ್ತು ಅಂದ್ರೆ ನನ್ನ ಗಂಡ ಉಳಿಸೋದೇ ಇಲ್ಲ. ನನಗೆ ನನ್ನ ಗಂಡ ಇಂದ್ರ, ಚಂದ್ರ, ದೇವೇಂದ್ರ. ನನ್ನ ಗಂಡಂಗೆ ನಾನು ಅಂದ್ರೆ ಮೂಟೆ, ದಡಗ್ಲಿ, ದಪ್ಪ, ಡುಮ್ಮಿ. ಇಷ್ಟೆಲ್ಲ ಗೊತ್ತಿದ್ದು ನಾನು ಏನು ಗೊತ್ತಿಲ್ಲ ಇರೋಂಗಿದ್ದೀನಿ. ಈಗ ಹೇಳು ಶಾಂತಮ್ಮ, ನಾನು ಏನ್ ಮಾಡ್ಲಿ? ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ? ಇವಾಗ ಹೇಳು, ನನ್ನ ನೋವು ಇನ್ನೊಂದು ಹೆಣ್ಣಿಗೆ ಬೇಕಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.